ಈ ಹ್ಯುಮ್ಯಾನಿಟಿಗೆ ಎಲ್ಲ ಕಷ್ಟಗಳು, ತೊಂದರೆಗಳು, ದುಃಖಗಳು, ಆಲ್ ಟ್ರಬಲ್ಸ್ ಆಫ್ ಹ್ಯುಮ್ಯಾನಿಟಿ, ಜನಗಳಿಗೆಲ್ಲ ಒಂದು ದೊಡ್ಡ ತೊಂದರೆ ಬರೋದು ಒಂದೇ ಒಂದು ಕಾರಣ. ಅವ್ರಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ರೂಮ್ನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೆ ಬರಲ್ಲ. ಇನ್ಎಬಿಲಿಟಿ ಟು ಸಿಟ್ ಕ್ವೈಟ್ಲಿ ಇನ್ ಎ ರೂಮ್ ಈಸ್ ದಿ ಟ್ರಬಲ್. ನೋಡೋಣ, ನೀವು ಸುಮ್ಮನೆ ಒಂದು 5 ನಿಮಿಷ ಹೋಗಿ ರೂಮ್ನಲ್ಲಿ ಕೂತ್ಕೊಂಡು ಒಬ್ಬರೇ ಸುಮ್ಮನೆ ಕೂತ್ಕೊಂಡ್ಬಿಡಿ ನೋಡೋಣ. ಅದು ಯಾರೂ ಮಾಡಲ್ಲ. ಯಾಕೆ ಹಂಗೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ? ಡಿಸ್ಕನೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಡಿಸ್ಕನೆಕ್ಟಿಂಗ್ ಫ್ರಮ್ ದೇರ್ ಬೀಯಿಂಗ್ ಡೈಮೆನ್ಷನ್. ನನ್ನ ಇರುವಿಕೆಯಿಂದ ನಾನು ನನ್ನನ್ನು ಡಿಸ್ಕನೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಅದೇ ಕಾರಣ ಎಲ್ಲರೂ ಕೂಡ ಅವ್ರ ಜೊತೆಗೆ ಅವರಿಲ್ಲ, ಡಿಸ್ಕನೆಕ್ಟ್ ಮಾಡಿಕೊಂಡು ಹೊರಗಡೆ ಇದ್ದಾರೆ. ಅದಕ್ಕೆ ಅವ್ರ ಕೈಯಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವಾಗ ಏನು ಬೇಕು? ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಟು ಯುವರ್ ಬೀಯಿಂಗ್ ಡೈಮೆನ್ಷನ್. ಅದನ್ನೇ ಮೆಡಿಟೇಷನ್ ಅನ್ನೋದು, ಅದನ್ನೇ ಧ್ಯಾನ, ಅದನ್ನೇ ಸ್ಪಿರಿಚುಯಾಲಿಟಿ ಅಂತಾರೆ. ಬಿಕಾಸ್ ಯು ಕೆನಾಟ್ ಸಿಟ್ ಒಂದು ರೂಮ್ನಲ್ಲಿ ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಕೂತ್ಕೊಳ್ಳೋಕ್ಕೆ ಒಬ್ಬರಿಗೆ ಆಗಲ್ಲ. ಯಾಕೆ ಅಂದರೆ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ನೀವು ತಿಳ್ಕೊಬೇಕು, ನಾನು ಡಿಸ್ಕನೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ, ಇವಾಗ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಒಳಗಡೆ ಹೋಗಿ 10 ನಿಮಿಷ ಕನೆಕ್ಟ್ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಕೂತ್ಕೊಳ್ತೀನಿ ಅಂತ. ಆವಾಗ ಏನಾಯಿತು? ಆವಾಗ ಬೇರೆ ಏನೋ ಒಂದು ಡೈಮೆನ್ಷನ್, ಬೇರೆ ಏನೋ ಒಂದು ಆಗುತ್ತೆ. ಇದ್ದು ನೋಡಿ, ಪ್ರತಿಯೊಬ್ಬರೂ ಕೂಡ ಪಾಲಿಟಿಷಿಯನ್ಸ್ ಇರ್ಬೋದು ನೋಡಿ, ಇಂಥವರೆಲ್ಲ ದೇಶ ಆಳ್ತಾ ಇರೋರು, ಆಮೇಲೆ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಕೂಡ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಡಿಸ್ಕನೆಕ್ಟ್ ಆಗಿರೋರು. ಅಂದರೆ ಆ ಪ್ರಪಂಚ ಹೇಗಿರಬೇಕು, ಯಾವ ಥರ ಪ್ರಪಂಚನ ಡಿಸ್ಕನೆಕ್ಟ್ ಆಗಿರೋರೆಲ್ಲ ಸೃಷ್ಟಿ ಮಾಡೋಕ್ಕೆ ಸಾಧ್ಯ? ಎಲ್ಲರೂ ಟ್ರಬಲ್ ಮೇಕರ್ಸೇನೆ. ಅದಕ್ಕೆ ಅಷ್ಟೊಂದು ಜಂಗುಳಿ ಹೆವಾಕ್ ಅಂತಾರೆ. ಎಷ್ಟು ಜನ, ಎಲ್ಲ ಸಂತೆ, ಎಲ್ಲ ಕನ್ಫ್ಯೂಷನ್. ಯಾಕೆ ಅಂದರೆ ಎಲ್ಲರೂ ಡಿಸ್ಕನೆಕ್ಟ್ ಆಗಿ ಒಂದು ಕಡೆ ಸೇರಿಕೊಂಡು ಎಲ್ಲ ಡಿಸ್ಕನೆಕ್ಟ್ ಆಗಿರೋದ್ರಿಂದ ಅಧ್ವಾನ ಆಗಿರೋದು. ಅಲ್ಲಿ ಕನೆಕ್ಟ್ ಆಗಿರೋರು ಒಬ್ಬರೂ ಇಲ್ಲ. ಕನೆಕ್ಟ್ ಆಗಿದ್ರೆ ಅಲ್ಲಿ ಇರೋಕ್ಕಾಗಲ್ಲ. ಕನೆಕ್ಟ್ ಆಗಿರೋರನ್ನ ಯಾರೂ ಕೈರೇ ಮಾಡಲ್ಲ. ಕನೆಕ್ಟ್ ಆಗಿರೋರೆಲ್ಲರೂ ಒಂದು ಕಡೆ ಸೇರ್ಕೊಳ್ತಾರಲ್ಲ, ಅವರು ಫಿಸಿಕಲಿ ಸೇರ್ಕೋಬೇಕಾಗಿಲ್ಲ. ಕನೆಕ್ಟ್ ಆಗಿರೋರೆಲ್ಲ ಯಾವುದೋ ಒಂದು ಡೈಮೆನ್ಷನಲ್ಲಿ ಸೇರಿಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಇಷ್ಟರ ಮಟ್ಟಿಗೆ ಇವ್ರನ್ನೆಲ್ಲ ಕಾಪಾಡ್ತಿರೋದು ಈ ಗಲಾಟೆ ಮನುಷ್ಯರನ್ನೆಲ್ಲ. ಇವತ್ತು ಋಷಿಗಳು ಅವತ್ತಿಂದ ಇವತ್ತುವರೆಗೂ, ಗುರುಗಳು ಅವತ್ತಿಂದ ಇವತ್ತುವರೆಗೂ, ಜ್ಞಾನಿಗಳು ಅವತ್ತಿಂದ ಇವತ್ತುವರೆಗೂ ಇವತ್ತು ಧ್ಯಾನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಅವರಿದ್ದಾರೆ, ಕನೆಕ್ಟ್ ಆಗಿದ್ದಾರೆ. ಕನೆಕ್ಟ್ ಆಗಿರೋರಿಂದ ಇವತ್ತು ಈ ಪ್ರಪಂಚ ಈ ರೀತಿ ನಿಂತಿದೆ. ಇಲ್ಲರೆ ಪ್ರಳಯ ಆಗೋಗಿರೋದು.